ಬಂಧುಗಳೇ, ತಮ್ಮನ್ನೆಲ್ಲ ಉದ್ದೇಶಿಸಿ ಶಾಸಕರಾದಂತ ಶ್ರೀಮತಿ ಲತಾ ಮಲ್ಲಿಕಾರ್ಜುನ ಅವರು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಆಕ್ನಾಳ್ ಪಂಚಾಯತಿಯ ಎಲ್ಲ ಗ್ರಾಮಸ್ಥರಿಗೂ ನಮಸ್ಕಾರ. ನಾವು 1 ಗಂಟೆ ಲೇಟಾಗಿ ಬಂದಿದ್ದೀವಿ, ದಯವಿಟ್ಟು ಕ್ಷಮಿಸ್ಬೇಡಿ. ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಪಂಚಾಯತಿ ಅಲ್ಲಿಂದ ಇಲ್ಲಿಗೆ ಹಿರೇಮೆಗಳಗೇರಿಯಿಂದ ಇಲ್ಲಿ ಬರಬೇಕಾಗಿತ್ತು, ಅದಕ್ಕೋಸ್ಕರ ಲೇಟ್ ಆಗಿದೆ. ಇವತ್ತು ತಂಪು ಪ್ರದೇಶವಾಗಿ ಸಣ್ಣ ಹವಾ ಬರ್ತಾ ಇದೆ, ಯಾಕೆಂದ್ರೆ ಮಳೆ ಬಂದಿರೋದ್ರಿಂದ. ಇವತ್ತು ಬಿಸಿಲಿಲ್ಲ, ಅದಕ್ಕೆ ಎಲ್ಲರೂ ಖುಷಿಯಾಗಿದ್ದೀರಾ. ನಮ್ಮ ರೈತರ ಮುಖದಲ್ಲಿ ನಗು ಮೂಡ್ಲಿ ಅಂತ ಆಂಜನೇಯ ದೇವಸ್ಥಾನದಿಂದ ದೇವ್ರನ್ನ ಬೇಡ್ಕೊಂತ ಇವತ್ತು ನಾವು ಬಂದಿರೋದು 18ನೇ ಲೋಕಸಭೆ ಎಲೆಕ್ಷನ್ ಪ್ರಯುಕ್ತ ಬಂದಿದ್ದೀವಿ. ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅಭ್ಯರ್ಥಿಯಾಗಿ ನಿಂತಿದ್ದಾರೆ ದಾವಣಗೆರೆ ಜಿಲ್ಲೆಗೆ. ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ನೀವೆಲ್ಲರೂ ವೋಟ್ ಹಾಕಬೇಕು ಅಂತ ಕೇಳಕ್ ಬಂದಿದ್ದೀವಿ. ಇದು ನಮ್ಮ ಹಕ್ಕು, ಯಾಕಂದ್ರೆ ನಾವೆಲ್ಲ ನುಡಿದಂತೆ ನಡೆದಿರೋ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ನುಡಿದಂತೆ ನಡೆದಿದ್ದೀವಿ. ಅದಕ್ಕೆ ನಮ್ಮ ಹಕ್ಕನ್ನು ನಾವು ಕೇಳಕ್ ಬಂದಿದ್ದೀವಿ. ನಾವು ಏನು ಮಾತನ್ನು ಹೋದ ವರ್ಷ ಕೊಟ್ಟಿದ್ದೆವು, ಆ ಮಾತನ್ನು ನಿಮಗೆ 10 ತಿಂಗಳಲ್ಲಿ ನಾವೆಲ್ಲ ನೆರವೇರಿಸಿದ್ದೀವಿ. 5 ಗ್ಯಾರಂಟಿ ಯೋಜನೆಗಳನ್ನು. ಈ ಗ್ಯಾರಂಟಿ ಯೋಜನೆಗಳಿಂದ ನಾವೆಲ್ಲರೂ ಉಪಯೋಗ ಪಡೆದಿರೋರಾಗಿರೋದ್ರಿಂದ ಕೆಲಸ ಮಾಡಿರೋಂಥ ವ್ಯಕ್ತಿಗಳಿಗೆ ಓಟ್ ಹಾಕಬೇಕು, ಸರ್ಕಾರ ತರಬೇಕು. ಏನು ಕೆಲಸ ಮಾಡದೆ ಬರೀ ಸುಳ್ಳು ಮೇಲೆ ಸತ್ಯಗಳನ್ನು ಹೇಳ್ಕೊಂತ ಬರೀ ಸುಳ್ಳು ಹೇಳ ಹೋಗ್ತಾರೆ. 100 ಸುಳ್ಳಿಗೆ 1 ಸತ್ಯ ಹೇಳ್ತಾರೆ. ಆ ಸತ್ಯಕ್ಕೆ ಓಟ್ ಹಾಕ್ತಿರೋ ಅಥವಾ ನಾವು ಸತ್ಯವನ್ನು 100ಕ್ಕೆ 101 ಸತ್ಯಗಳನ್ನು ನಾವು ಹೇಳ್ತಾ ಇರೋರಿಗೆ ಓಟ್ ಹಾಕ್ತಿರೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಬಡವರ ಬಂಧುಗಾಗಿ, ಬಡವರ ಸಹಾಯಕ್ಕಾಗಿ, ಬಡವರಿಗೋಸ್ಕರ ಏಳಿಗೆಯನ್ನು ತರುವಂತ ಸರ್ಕಾರ ಆಗಿರೋದ್ರಿಂದ ದಯವಿಟ್ಟು ನೀವೆಲ್ಲರೂ ಪ್ರಭಾ ಅವರಿಗೆ ಓಟನ್ನು ಹಾಕ್ರಿ. ನಾವು ಟೈಮ್ ಆಗುತ್ತೆ, ಅದಕ್ಕೋಸ್ಕರ ನಾನು ಭಾಳ ಮಾತಾಡಲ್ಲ. ಮುಂದೆ ಮತ್ತೆ ಬರ್ತೀನಿ, ಬಂದ್ಮೇಲೆ ನಿಮ್ಮ ಜೊತೆಗೆಲ್ಲ ಮಾತಾಡ್ತೀನಿ. ಈಗ ಕೊಟ್ರೇಶ್ ಅಣ್ಣವ್ರಿಗೆ ಒಂದು ಮಾತಾಡೋದಕ್ಕೆ ಕೊಡ್ತಾ ಇದ್ದೀನಿ. ಆಜ್ಞಾಳ ಆಂಜನೇಯ ಸ್ವಾಮಿಯ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಬರುವ 7ನೇ ತಾರೀಕು ಲೋಕಸಭೆಯ ಚುನಾವಣೆಯ ಅಭ್ಯರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರೇ, ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಲತಾಕನವರೇ, ಈ ಊರಿನ ಎಲ್ಲ ಹಿರಿಯರೇ, ಅಧ್ಯಕ್ಷರಾಗಿರ್ತಕ್ಕಂಥ ಅಂಜನೇಯನವರೇ, ಎಲ್ಲ ಕಾಂಗ್ರೆಸ್ ಮುಖಂಡರ ಆತ್ಮೀಯ ಬಂಧುಗಳೇ, ತಮಗೆಲ್ಲ ಗೊತ್ತಿರಬಹುದು 10 ವರ್ಷ ಸೆಂಟ್ರಲ್ನಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ನಮಗೆ ಮೊದಲಿಗೆಲ್ಲಿರ್ತಕ್ಕಂಥ ಪ್ರತಿಯೊಂದು ದವಸ ಧಾನ್ಯಗಳು ಗಗನಕ್ಕೇರಿದು, ಉಕ್ಕದ ಮೌಲ್ಯ ಪೂರ ಬಿದ್ದೋಯ್ತು, ಡೀಸೆಲ್ ರೇಟ್ ಜಾಸ್ತಿ ಆಯ್ತು, ಪೆಟ್ರೋಲ್ ಜಾಸ್ತಿ ಆಯ್ತು, ಸಿಲಿಂಡರ್ ರೇಟ್ ಜಾಸ್ತಿ ಆಯ್ತು. ಇನ್ನೂ ಹಚ್ಚೋದನ್ನ ಎಷ್ಟು ಹಚ್ಚೋದನ್ನ ಅದು 2 ಬಾರಿ ಆಯ್ತು. 2 ಬಾರಿ ಅವ್ರಿಗೆ ಅವಕಾಶ ಕೊಟ್ಟರು, ನೀವೆಲ್ಲ ನೋಡಿದ್ದಾಯ್ತು. ಇವತ್ತಿಗೂ ಸಹ ಪ್ರತಿಯೊಂದು ಇವತ್ತು ನೀವು ಬಂಗಾರ ನೋಡ್ತಾ ಇರಬೇಕು. ಇವತ್ತೆಲ್ಲ ಮದುವೆ ನಡೆದಿದ್ದೇವೆ, ಒಂದು ತೊಲೆನೂ ತೊಗೊಳಕ್ಕಾಗ್ತಾ ಇಲ್ಲ ಇಲ್ಲಿ. ಅಂತ ಪರಿಸ್ಥಿತಿಗಳು ಬಂದಿದ್ದೇವೆ. ಬೆಂಬಲ ಬೆಲೆ ಇಲ್ಲ, ನಮ್ಮ ರೈತರಿಗೆ ಬೆಂಬಲ ಬೆಲೆ ಇಲ್ಲ. ಒಂದು ವೇಳೆ ನೀವೆಲ್ಲ ಇದನ್ನ ಅರ್ಥ ಮಾಡ್ಕೊಳಕ್ಕಾಗತ್ತಿ. ಬರೇ ಗುರಿ ಗುಂಡಾರಿಗಳನ್ನ ಅಂತ ಕಟ್ಟಿದ್ರೆ ಆಗೋದಿಲ್ಲ. ನಮ್ಮ ರೈತರಿಗೆ ಆಗಿರ್ತಕ್ಕಂಥ ಬೆಂಬಲ ಬೆಲೆ ಕೊಡಬೇಕು. ಅವರಿಗೆ ಅವರು ವ್ಯವಸಾಯ ಮಾಡಕ್ಕೆ ಅನುಕೂಲ ಮಾಡ್ತಕ್ಕಂಥ ಕೊಟ್ಟರೆ ಮಾತ್ರ ಸರ್ಕಾರ ಸರ್ಕಾರ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ನೋಡಿರ್ತಕ್ಕಂಥದ್ದು ಹಿಂದಿನ ಬಾರಿ 5 ಗ್ಯಾರಂಟಿಗಳನ್ನ ತಂದ್ರು. 5 ಗ್ಯಾರಂಟಿಗಳನ್ನ ಕೆಲವೇ ತಿಂಗಳಲ್ಲಿ ಇದೇನು ಮಾಡ್ತಾರಪ್ಪ 5 ಗ್ಯಾರಂಟಿಗಳನ್ನ ಸಾಧ್ಯ ನಮ್ಗೆ ಎಲ್ಲರೂ ನಕ್ಕರು. ಲೋಕಸಭಾ ಚುನಾವಣೆಗೆ ಮುಂಚೆಗೇನೆ 5 ಗ್ಯಾರಂಟಿಗಳು ತಂದು ಪ್ರತಿಯೊಬ್ಬ ಮನೆಗೆ ಯಾವ ಜನ ಜಾತಿ ಇದನ್ನಂದ್ರೆ ಯಾರಿಗೆ ಅದಕ್ಕೆ ಹರಿಯರು ಅವರೆಲ್ಲರಿಗೂ 5 ಗ್ಯಾರಂಟಿಗಳನ್ನು ತಂದು ತಾವೆಲ್ಲರೂ ಈಗ ನೋಡಿದ್ರಿ. ಬಂಧುಗಳೇ, ಇದು ಸೆಂಟ್ರಲ್ ಗೌರ್ಮೆಂಟ್ ಆದ್ರೂ ಈಗ ಸಾಕಷ್ಟು ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅಕ್ಕರು ಹೇಳ್ತಿದ್ದಾರೆ. ಅಕ್ಕರು ಸಹ ಡಾಕ್ಟರೇಟ್ ಆಗಿ ಸುಮಾರು ಸಾಕಷ್ಟು ದಾವಣಗೆರೆಯಲ್ಲಿ ಸುತ್ತಮುತ್ತಲದಲ್ಲಿ ಕೆಲಸ ಮಾಡಿ ಮಲ್ಲಣ್ಣನವರ ಪತ್ನಿಯರಾಗಿ, ಮಲ್ಲಣ್ಣನವ್ರು ನಿಮ್ಗೆ ಗೊತ್ತಿರಬೇಕು, ಸಾಕಷ್ಟು
ದಾವಣಗೆರೆಯಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಒಂದು ಚರಂಡಿ ಇರ್ತಕ್ಕಂಥದ್ದು ಇರ್ಬೋದು, ರೋಡ್ ಇರ್ಬೋದು, ಲೈಟಿಂಗ್ ಕೊಟ್ಟು ಇರ್ಬೋದು, ಒಂದು ನಮ್ಮ ಗ್ಲಾಸ್ ಹೌಸ್ ಇರ್ತಕ್ಕಂಥದ್ದು ಸಾಕಷ್ಟು ಅನುದಾನಗಳನ್ನು ತಗೊಂಡು ದಾವಣಗೆರೆಯನ್ನು ಅಭಿವೃದ್ಧಿ ಮಾಡಿದ್ರು. ಬಂಧುಗಳೇ, ನಾನು ನಿಮ್ಮಲ್ಲಿ ಇಷ್ಟ ಕೇಳ್ಕೊಳ್ಳೋದು, ನಮ್ಮ ತಾಲೂಕಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. ಕಾಂಗ್ರೆಸ್ ಪಕ್ಷನ 100 ನಾವು ಗೆಲ್ಸಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ಯಾವುದೇ ಕಾರಣಕ್ಕೂ ಇವತ್ತು ಇಲ್ಲಿ ಭಾಷೆ ಕೇಳಿ ಮಾಡಿರೋಂಗಿಲ್ಲ. ಪ್ರತಿಯೊಂದು ಮನೆ ಹೋಗಿ, ಯಾಕಂದ್ರೆ ನಾವು ಪ್ರಣಾಳಿಕೆಗಳು ಆಗಿರೋದು, ಎಲ್ಲರೂ ಕೆಲಸ ಮಾಡಕ್ಕೆ ಇರೋದು, ರೈತರಿಗೋಸ್ಕರ ಕೆಲಸಕ್ಕೂ ಕೊಡ್ತಕ್ಕಂಥ ಪ್ರಣಾಳಿಕೆಗಳು ನಮಗೆ ಹೋದವೆ. ಮನೆಗೆ ಹೋಗಿ ಅತಿ ಹೆಚ್ಚಿನ ಮತಗಳನ್ನ ಈ ಭಾಗದಲ್ಲಿ ಬರಲಿ, ಪ್ರಭಾಕರ್ ಅತಿ ಹೆಚ್ಚಿನ ಮತಗಳಿಂದ ಗೆದ್ದು ಈ ಅರ್ಪಣೆ ತಾಲೂಕಿನ ಎಷ್ಟು ಮತಗಳು ಬಂದು ಅನ್ನೋ ಒಂದು ಹೆಗ್ಗಳಿಕೆ ನಮ್ಮ ತಾಲೂಕಿಗೆ ಬರಲಿ ಅಂತ ಹೇಳ್ತಾ ನೀವು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಹೊಂಚಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಈಗ ಅಭ್ಯರ್ಥಿಗಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾಕರ್ ಮಲ್ಲಿಕಾರ್ಜುನ್ ಅವರು ನಾಲ್ಕು ಮಾತಾಡ್ತಾ ಇದ್ದಾರೆ. ಆತ್ನಾಳ್ ಗ್ರಾಮದ ಆತ್ಮೀಯ ಮತಬಾಂಧವರೇ, ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಕಾರ್ಯಕರ್ತರೆ, ಮೊದಲನೇದಾಗಿ ನಾನು ಕೂಡ ಕ್ಷಮೆಯಾಚನೆ ಮಾಡ್ತೀನಿ. 1 ಗಂಟೆ ತಡವಾಯ್ತರ ಬರೋದು ಪಂಚಾಯತಿ, ಸ್ವಲ್ಪ ದೂರ ಇದೆ. ನಾವು 3 ಹಳ್ಳಿ 7 ಹಳ್ಳಿ ತಾಂಡಗಳು, 4 ಬರ್ತವ್ರೆ, 3 ತಾಂಡ. ಸೊ ಈಗ MP ಚುನಾವಣೆ ಇದೆ. ಪ್ರತಿ 5 ವರ್ಷಕ್ಕೆ ಒಂದ್ಸಲ ಚುನಾವಣೆ ಬರುತ್ತೆ. ಬಟ್ ಚುನಾವಣೆ ಬರುತ್ತೆ, MP ಚುನಾವಣೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ಕಳೆದ 5 ವರ್ಷಗಳಿಂದ BJP ಕ್ಯಾಂಡಿಡೇಟ್ ಗೆಲ್ತಾ ಇದ್ದಾರೆ. ನಾನಿವತ್ತು ನಿಂತಿರೋದು MP ಚುನಾವಣೆಯಲ್ಲಿ. ಮಲ್ಲಣ್ಣವರು ಕಳೆದ 3 ಬಾರಿ MP ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪಾಜಿಯವರು ಒಂದ್ಸಲ ಬೈ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದ್ರು 1998 ನಲ್ಲಿ. ನಾನು ಕೂಡ ಅದೇ ವರ್ಷ ಮದುವೆ ಆಗಿದ್ದೆ. ಅಪ್ಪಾಜಿಯವರು ಬೈ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿ ಗೆದ್ದಿದ್ರು. ನಂತರ ಅದೇ ಅವ್ರು MLA ಆಗಿದ್ರು. ಆ ಟೈಮ್ನಲ್ಲಿ ಮಲ್ಲಿಕಾರ್ಜುನ್ ಅವರು MLA ಆಗಿ ಗೆದ್ರು. ನೆಕ್ಸ್ಟ್ ಕ್ರೀಡಾ ಮತ್ತೆ ಯೂತ್ ಅಂಡ್ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿ ವರ್ಕ್ ಮಾಡಿದ್ರು. ಈಗ MP ಚುನಾವಣೆ ಅನ್ನೋದು ಕಳೆದ 6 ವರ್ಷದಿಂದ BJP 6 ಬಾರಿ ಅವ್ರು ಗೆದ್ದಿದ್ದಾರೆ, 6 ಬಾರಿ ಕಾಂಗ್ರೆಸ್ ಗೆದ್ದಿದೆ. ಇದು ಒಂದು ನಿರ್ಣಾಯಕ ಚುನಾವಣೆ. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ ನಾವು. ಒಳ್ಳೆ ವಾತಾವರಣ ಇದೆ ಈ ಬಾರಿ. ಯಾವ ರೀತಿ ಒಳ್ಳೆ ವಾತಾವರಣ ಅಂದ್ರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು 5 ಯೋಜನೆಗಳು ಕೂಡ ಜನರಿಗೆ ಮುಟ್ಟಿದೆ. ಜನರೆಲ್ಲ ವಿಶ್ವಾಸ ಇದೆ, ಒಂದು ಒಳ್ಳೆ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿರುವಂತಹ ಪಕ್ಷ ಅಂತ. ಇದನ್ನ ನಾವು ಎನ್ಕ್ಯಾಶ್ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಬ್ಬ ಮಹಿಳಾ ಮತದಾರರು ಕೂಡ ಸುಮಾರು 16 ಲಕ್ಷ ಮತದಾರರಲ್ಲಿ ಅರ್ಧದಷ್ಟು 8 ಲಕ್ಷ ಮತದಾರರು ಮಹಿಳೆಯರಿದ್ದಾರೆ. ಅವ್ರನ್ನೆಲ್ಲ ಮನವೊಲಿಸಿ ಈ ಬಾರಿ ಅವರೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇನ್ನು ಉಳಿದ 8 ಲಕ್ಷ ಮತದಾರರು ಗಂಡು ಮಕ್ಕಳಿದ್ದೀವಿ. ಅವ್ರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಲವಿದೆ. ಯಾಕೆ ಅಂದ್ರೆ, ಕೇಂದ್ರದಲ್ಲಿ ಬರುವಂತಹ ಅನುದಾನದ ಬಗ್ಗೆ ಅವರು ಯೋಚನೆ ಮಾಡಬೇಕಾಗುತ್ತೆ. ಈಗ ಸತತವಾಗಿ 5 ಬಾರಿ ಗೆದ್ದಿರುವಂತಹ BJP ಸಂಸದರು ಕ್ಷೇತ್ರಕ್ಕೆ ಏನು ಕೊಡುಗೆ ಇದೆ ಅವ್ರದ್ದು ಅಂತ. ಕಾರ್ಖಾನೆಗಳು ಏನಾದರೂ ಬಂದಿದಾವ, ಆಸ್ಪತ್ರೆಗಳು ಬಂದಿದಾವ, ಅಥವಾ ನೀರಾವರಿ ಯೋಜನೆಗಳು ತಗೊಂಡು ಬಂದಿದಾರ, ಸಣ್ಣ ಕೈಗಾರಿಕೆಗಳು ಏನಾದರೂ ಮಾಡಿದಾರ, ಕ್ಷೇತ್ರಗಳ ಅಭಿವೃದ್ಧಿನಲ್ಲಿ ಎಷ್ಟು ರೈತರ ಪರವಾಗಿ ಮಾತಾಡಿದ್ದಾರೆ. ಈಗ ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೂಡ ಮೊನ್ನೆ ಎಲ್ಲ CM ಅವ್ರ ಜೊತೆಗೆ ಡೆಪ್ಯೂಟಿ CM ಅವರು ಎಲ್ಲ ಸೇರ್ಕೊಂಡು ನಮಗೆ ಹೆಚ್ಚಿನ ಪಾಲು ಬರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಜಂತರ್ ಮಂತರ್ ಡೆಲ್ಲಿನಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ರು. MP ಆದವ್ರು ಕೇವಲ ಒಬ್ಬರೇ ಇದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ನಮ್ಮ ಧ್ವನಿ ಕೇಳೋರು ಯಾರು ಇಲ್ಲ. ಆದ್ರಿಂದ ನೀವೆಲ್ಲರೂ ಮತದಾರರು ಅದನ್ನ ಅರ್ಥ ಮಾಡ್ಕೊಳ್ರಿ. ಕೇಂದ್ರದಲ್ಲೂ ಕೂಡ ನಮ್ಮ MP ಗಳು, ಕಾಂಗ್ರೆಸ್ ಪಕ್ಷದ MP ಗಳು ಇದ್ರೆ ನಮಗೆ ಹೆಚ್ಚಿನ ಸಹಕಾರ ಆಗುತ್ತೆ, ನಮ್ಮ ಒಂದು ಹೋರಾಟಕ್ಕೆ ಧ್ವನಿ ಸಿಕ್ಕಂಗಾಗುತ್ತೆ. ಸೊ ಇದೆಲ್ಲ ಸನ್ನಿವೇಶಗಳನ್ನ ಅರ್ಥ ಮಾಡಿಕೊಂಡು ಇವತ್ತು ಈ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕಾಗಿದೆ. ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ, 7 ಜನ MLAಗಳು ಕಾಂಗ್ರೆಸ್ ಪರವಾಗಿದ್ದಾರೆ. ಇದ್ರ ಜೊತೆಗೆ MP ಆದವರು ಕಾಂಗ್ರೆಸ್ ಪಕ್ಷದವರಾದ್ರೆ ಹೆಚ್ಚಿನ ಅನುದಾನ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬಂದು ನಮ್ಮ ಒಂದು ಸಮಗ್ರ ಅಭಿವೃದ್ಧಿಯ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸ್ದಂಗಾಗುತ್ತೆ. ಆದ್ರಿಂದ ಇವತ್ತಿನ ದಿನ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರ ಜವಾಬ್ದಾರಿ ಹೆಚ್ಚಿನದಾಗಿದೆ. ಯಾಕಂದ್ರೆ ಇಡೀ ಕ್ಷೇತ್ರದಲ್ಲಿ ಸುಮಾರು 1200 ಹಳ್ಳಿಗಳಿವೆ. ಪ್ರತಿಯೊಂದು ಹಳ್ಳಿಗೂ ಅಭ್ಯರ್ಥಿ ಹೋಗ್ಲಿಕ್ಕಾಗಲ್ಲ. ಆದ್ರಿಂದ ನೀವು ಮುಖಂಡರು ಕಾರ್ಯಕರ್ತರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ದಯವಿಟ್ಟು ಈ ಚುನಾವಣೆಯನ್ನ ನೀವು ಸೀರಿಯಸ್ ಆಗಿ ತಗೊಳ್ರಿ.
ಕೊನೆ 2 ದಿನಾನು ನಮ್ಮ ಮತದಾರರನ್ನು ಕಾಯುವಂತ ಕೆಲಸ ಮಾಡಿ. ಎಲ್ಲ ಪಕ್ಷದವರು ಬರ್ತಾರೆ ಆಮಿಷ ಒಡ್ಲಿಕ್ಕೆ. ನಾವು ಎಷ್ಟು ಮಟ್ಟಿಗೆ ನಮ್ಮ ಮತದಾರರನ್ನು ಮನವೊಲಿಸ್ಬೇಕು ಅಂದ್ರೆ, ಅವರಿಗೆ EVM ಬೋರ್ಡ್ ಇರುತ್ತಲ್ರಿ, ಬಟನ್ ಪ್ರೆಸ್ ಮಾಡುವಾಗ ಅವರಿಗೆ ನಮ್ಮ ಗ್ಯಾರಂಟಿ ಯೋಜನೆಗಳು ನೆನಪಾಗಬೇಕು, ಗ್ಯಾರಂಟಿ ಸರ್ಕಾರ ನೆನಪಾಗಬೇಕು. ಜೊತೆಗೆ ನಿಮ್ ಜೊತೆ ಯಾವಾಗ್ಲೂ ಇರುವಂತಹ ಶಾಸಕರಾದ, ಸ್ಥಳೀಯ ಶಾಸಕರಾದ ಲತಾ ಅವ್ರು ನೆನಪಾಗಬೇಕು, ಲತಕ್ಕ ಅವರು, ಮತ್ತೆ ಮಲ್ಲಣ್ಣ ಅವರು ಉಸ್ತುವಾರಿ ಸಚಿವರು, ಮತ್ತೆ ಅವರು ಮುಂದಿನ ಕನಸುಗಳನ್ನ ನನಸು ಮಾಡುವಂತಹ MP ಅವ್ರು ನೆನಪಾಗಬೇಕು. ಇದೆಲ್ಲ ಆದ್ರೆ ಡೆಫಿನೆಟ್ಲಿ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ. ಇದ್ರ ಜೊತೆಗೆ ನಾವೆಲ್ಲ ಮತದಾರರ ಹತ್ರ ಈ ರೀತಿಯ ಒಂದು ಗ್ಯಾರಂಟಿ ಕಾರ್ಡ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಹೋದ ಎಲೆಕ್ಷನ್ ಅಲ್ಲಿ ನೀವು ಗ್ಯಾರಂಟಿ ಕಾರ್ಡ್ ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ. ಈ ಬಾರಿ ನಮ್ಮ ಕೇಂದ್ರ ಸರ್ಕಾರದಿಂದ 5 ನ್ಯಾಯ 25 ಗ್ಯಾರಂಟಿ ಅಂತ ಒಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿರೋದು ಮಹಿಳೆಯರಿಗೆ ಮಹಾಲಕ್ಷ್ಮಿ ಯೋಜನೆ ಅಂತ. ಯಾವ ರೀತಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಅಡಿ 24,000 ರೂಪಾಯಿ ವರ್ಷಕ್ಕೆ ಸಿಗ್ತಾ ಇದೆ, ಅದೇ ನಮ್ಮ ಕೇಂದ್ರ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರ ಬಂತು ಅಂದ್ರೆ 1 ಲಕ್ಷ ರೂಪಾಯಿ ಅವರ ಅಕೌಂಟಿಗೆ ಬರುತ್ತೆ. ಸೊ ಕೇಂದ್ರ ಸರ್ಕಾರದ 1 ಲಕ್ಷ, ರಾಜ್ಯ ಸರ್ಕಾರದ 24,000. ಇಷ್ಟು ಒಳ್ಳೆ ಯೋಜನೆ ಮಹಿಳೆಯರ ಪರವಾಗಿದೆ, ಬಡವರ ಪರವಾಗಿದೆ. ಇದರ ಜೊತೆಗೆ ರೈತರಿಗೂ ಕೂಡ ಅವರ ಸಾಲ ಮನ್ನಾ ಮಾಡಬೇಕು ಅಂತ ಯೋಜನೆ ಇದೆ. ಆಮೇಲೆ ಅವರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು ಅಂತ. ಯುವ ಜನರಿಗೂ ಕೂಡ ಹೊಸದಾಗಿ ಅವ್ರು ಏನಾದ್ರು ಬಿಸ್ನೆಸ್ ಮಾಡ್ತಾರೆ ಅಂದ್ರೆ 5,000 ಕೋಟಿ ರೂಪಾಯಿಯಷ್ಟು ನಮ್ಮ ಕೇಂದ್ರ ಸರ್ಕಾರ ಅದನ್ನ ಅಮೌಂಟ್ ಇಟ್ಟು ಅವರಿಗೆ ಸಹಾಯಧನವಾಗಿ ಕೊಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಜೊತೆಗೆ ನಮ್ಮ ಸರ್ಕಾರದಲ್ಲಿರುವಂತಹ ಕೆಲಸಗಳು ಸುಮಾರು 30 ಲಕ್ಷದಷ್ಟು ಖಾಲಿ ಹುದ್ದೆಗಳು, ಬೇರೆ ಬೇರೆ ಇಲಾಖೆನಲ್ಲಿರುವಂತಹ ಖಾಲಿ ಹುದ್ದೆಗಳನ್ನ ಅವನು ಕೂಡ ಭರ್ತಿ ಮಾಡಬೇಕು ಅಂತ ಇದೆ. ಆಮೇಲೆ ವಿಶೇಷವಾಗಿ ಮಹಿಳೆಯರಿಗೂ ಕೂಡ ಸರ್ಕಾರಿ ಕೆಲಸಗಳಲ್ಲಿ 50% ಅಷ್ಟು ರಿಸರ್ವೇಶನ್, ಎಲ್ಲ ಕೆಲಸಗಳಲ್ಲಿ 50% ಅಷ್ಟು ಮಹಿಳೆಯರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ಇನ್ನ ಬಹಳಷ್ಟು ಡೀಟೇಲ್ ಇದೆ. ಅದೇ ರೀತಿ ಆಶಾ ವರ್ಕರ್ಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಮತ್ತೆ ಬಿಸಿ ಊಟದ ಕಾರ್ಯಕರ್ತರು ಇದಾರಲ್ಲ, ಅವ್ರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಡಬಲ್ ಸ್ಯಾಲರಿ ಕೊಡಬೇಕು ಅಂತ ಇದೆ. ಸೊ ಇದನ್ನೆಲ್ಲ ಎಲ್ಲರೂ ಪರವಾಗಿದೆ, ರೈತರ ಪರವಾಗಿದೆ, ಮಹಿಳೆಯರ ಪರವಾಗಿದೆ, ಆಮೇಲೆ ಯುವಕರ ಪರವಾಗಿದೆ. ಇದನ್ನೆಲ್ಲ ನೀವು ಮತದಾರರ ಮನವೊಲಿಸಿ ನಮ್ಮ ಪಕ್ಷದ ಪರವಾಗಿ ನೀವು ಹೆಚ್ಚಿನ ಮಾಹಿತಿ ಕೊಟ್ರೆ ಆ ಮತದಾರರಲ್ಲಿರುವಂತಹ ವಿಶ್ವಾಸವನ್ನು ನಾವು ಗಳಿಸ್ಬೋದು. ಈ ಬಾರಿ ಒಂದು ಒಳ್ಳೆ ಗ್ಯಾರಂಟಿ ಕಾರ್ಡ್ನ ರಿಲೀಸ್ ಮಾಡಿದ್ದಾರೆ ಕೇಂದ್ರದಿಂದ. ಆದ್ರಿಂದ ನಮ್ಮ ದೇಶದಲ್ಲಿರುವಂತಹ ಸಂವಿಧಾನವನ್ನು ಉಳಿಸ್ಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಅಂದ್ರೆ ಈ ಬಾರಿ ನಾವೆಲ್ಲರೂ ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಬೇಕು. ಈ ನಿಟ್ಟಿನಲ್ಲಿ ನೀವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಪ್ರತಿ ಹಳ್ಳಿಗೆ ನಾನು ಬರಕ್ಕಾಗಲ್ಲ, ದಯವಿಟ್ಟು ನಿಮ್ಮಲ್ಲ ಜವಾಬ್ದಾರಿ ವಹಿಸ್ತೀನಿ. ಇಬ್ಬರಿಗೂ, ಲತಾ ಅವರಿಗೆ ಹೆಂಗ್ ಆಶೀರ್ವಾದ ಮಾಡಿದ್ರಿ, ನನಗೂ ಕೂಡ ಹರಪನಹಳ್ಳಿ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಸರ್, ಇವತ್ತು ಜಾತ್ರೆ ಒಳಗೆ, ಆಂಜನೇಯನ ಜಾತ್ರೆ ಒಳಗೆ ಬಾಳೆಹಣ್ಣೊಳಗೆ ಏನೋ ಒಂದು ಬರ್ದದ್ದು ಬಿಸಿ ಹಾಕಿದ್ರಿ ನೀವು, ಏನದು? ನಮಸ್ಕಾರ. ಇವತ್ತು ಹರಪನಹಳ್ಳಿಯಲ್ಲಿ ಕೋಟೆ ಆಂಜನೇಯ ದೇವಸ್ಥಾನದ ರಥೋತ್ಸವ ನಡೆಯಿತು. ಪುರಾತನ ಕಾಲದ ದೇವಸ್ಥಾನ ಅದು. ಹರಪನಹಳ್ಳಿಗೆ ಇತಿಹಾಸವುಳ್ಳ ಒಂದು ಪ್ರಸಿದ್ಧ ಕೋಟೆ ಆಂಜನೇಯ ದೇವಸ್ಥಾನ. ಶ್ರೀಯುತ ಆನಂದ ಸ್ವಾಮಿ ಗಡ್ಡದೇವರ ಮಟ್ಟು, ಹಾವೇರಿ ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಗಿಂತ ಕಾಂಗ್ರೆಸ್ ಪಕ್ಷದ ಒಂದು ಯುವಕರ ಕಣ್ಮಣಿ, ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷ ಗುರುತಿ ಅವರಿಗೆ ಟಿಕೆಟ್ ಕೊಟ್ಟಿದೆ. ಅವರ ಹೆಸರು ಬರೆದು ನಮ್ಮ ಗುರುಗಳು ಮತ್ತು ಹಾಗೂ ನಮ್ಮ ತಂದೆಯವರ ಭಾಳ ಆತ್ಮೀಯ ಸ್ನೇಹಿತರು, ನಮ್ಮ ಮನೆಗೆ ಒಂದು ಗುರುಗಳು ಆಗಿ ಅವರು ಮಾರ್ಗದರ್ಶಕರು ಆಗಿರುತ್ತಾರೆ. ಸೊ ಅವರ ಹಿತದೃಷ್ಟಿಯಿಂದ ಅವ್ರು ಗೆಲ್ಲಬೇಕು. ಅವರಂಥ ಒಳ್ಳೆಯ ಮನುಷ್ಯ ನಾವು ಸುತ್ತಮುತ್ತನಲ್ಲಿ ಯಾರಿಗೂ ನೋಡಿಲ್ಲ. ಒಳ್ಳೆ ಯುವಕರು, ಒಳ್ಳೆ ನಾಲೆಡ್ಜ್ ಇರೋ ವ್ಯಕ್ತಿ ಆಗಿರೋದ್ರಿಂದ ಅವರು ಸಾಧಾರಣ ಮನುಷ್ಯನಾಗಿ ಪ್ರತಿಯೊಬ್ಬರಲ್ಲಿ ಬೆರೆತುವ ಮನುಷ್ಯರಾಗಿರುತ್ತಾರೆ. ಸೊ ಅವರ ಗೆಲ್ಲಬೇಕಂತೇಳಿ ಅವರ ಹೆಸರನ್ನು ಬರೆದು ಆ ದೇವರಲ್ಲಿ, ಆ ಕೋಟೆ ಆಂಜನೇಯ ದೇವಸ್ಥಾನದ ದೇವರ ರಥ ಹೋಗಬೇಕಾದ್ರೆ ನಮ್ಮ ಹಾರೈಕೆ ಹೊತ್ತು ಭಗವಂತನಿಗೆ ಕಳಿಸ್ಕೊಟ್ಟಿದ್ದೇವೆ. ಆ ಭಗವಂತ ಅವರಿಗೆ ಪ್ರಚಂಡ ಬಹುಮತದಿಂದ ಹಾವೇರಿ ಮತ್ತು ಲೋಕಸಭಾ ಜನತೆಯ ಮತದಾರರನ್ನು ಒಳ್ಳೆ ಬುದ್ಧಿಯನ್ನು ಕೊಟ್ಟು ಅವರನ್ನು ಗೆಲ್ಲಿಸಿ ಕಳಿಸಬೇಕಂತೇಳಿ ನಾವು ಪ್ರಾರ್ಥನೆ ಮಾಡಿದ್ದೇವೆ.
ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ